ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ, ಜೊತೆಗೆ ಬೆಳಗ್ಗೆ ಪ್ರೋಮೋ ಕೂಡ ಅಪ್ಲೋಡ್ ಆಗಿತ್ತು. ಬಟ್ ನನ್ನ ಕಡೆಯಿಂದ ರಿವ್ಯೂ ಮಾಡಲಿಕ್ಕಾಗಿಲ್ಲ. ಅದರ ಇದು ಈ ಒಂದು ವಿಡಿಯೋದಲ್ಲೇ ನನ್ನ ಒಂದು ಅನಿಸಿಕೆನ ಹಂಚ್ಕೊತೀನಿ. ಆ್ಯಂಡ್ ಇವಾಗ ಬಂದಂಥ ಪ್ರೋಮೋ ಬಗ್ಗೆ ಮಾತಾಡಿದ್ರೆ, ಸೊ ಇವಾಗ ಚೈತ್ರ ಮತ್ತು ಹನುಮಂತವ್ರ ಮನೆಯಿಂದ ಬಂದಿದ್ದಾರೆ. ಆ್ಯಂಡ್ ಚೈತ್ರ ಅವ್ರ ಮನೆಯಿಂದ ಅವರ ತಂಗಿ ಆ್ಯಂಡ್ ಅವ್ರ ತಾಯಿಯವರು ಬಂದಿದ್ದಾರೆ. ಸೊ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಆ್ಯಂಡ್ ಅವ್ರ ತಂಗಿಯವರು ರಜತ್ ಅವ್ರಿಗೆ ಬಾಸ್ ಅಂತ ಹೇಳ್ತಾಯಿದ್ರು. ಸೊ ಚೆನ್ನಾಗಿದೆ. ಅದಕ್ಕೆ ಅವ್ರ ತಾಯಿಯವರು ಕೂಡ ಮಗಳನ್ನ ಬಿಟ್ಕೊಟ್ಟಿಲ್ಲ. ಸೊ ಕಳಪೆ ಅಂತ ಎಲ್ಲರೂ ಸೇರಿಸ್ಕೊಟ್ರು ಕೂಡ ನನಗೆ ನನ್ನ ಮಗಳೇ ಉತ್ತಮ ಅನ್ನೋ ರೀತಿಯಲ್ಲಿ ಒಂದು ಮೆಡಲ್ ಬೇರೆ ಹಾಕ್ತಿದ್ದಾರೆ. ಸೊ ತುಂಬ ಫಾಲೋ ಮಾಡ್ತಾರಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಇಲ್ಲಿ. ಆ್ಯಂಡ್ ಎಲ್ಲರ ಮನೆಯಿಂದ ಕೂಡ ಬಂದಿರೋ ರೀತಿಯಲ್ಲಿ ಸೊ ಅವ್ರ ಮನೆಯಿಂದ ಕೂಡ ಏನು ಬರ್ತಾರೆ ಫ್ಯಾಮಿಲಿ ಕಡೆಯಿಂದ. ಸೊ ಅವರು ತಮ್ಮ ಒಂದು ಮಗಳ ಬಗ್ಗೆ ಸೊ ಅನಿಸಿಕೆಗಳನ್ನ ಹಂಚ್ಕೊತಾರೆ. ಆ್ಯಂಡ್ ಚೈತ್ರ ಕೂಡ ಅವ್ರದ್ದು ಏನು ಫ್ಯಾಮಿಲಿ ಯಾವ ರೀತಿಯಲ್ಲಿದೆ ಸೊ ಅದನ್ನು ಕೂಡ ಹಂಚ್ಕೊತಿದ್ದಾರೆ. ಆ್ಯಂಡ್ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಇರೋದ್ರಿಂದ ಸೊ ಅಪ್ಪ ಅಮ್ಮನ ಒಂದು ಇದಕ್ಕೆ ಯಾರು ಅಂದರೆ ಗೊತ್ತಲ್ಲ, ಲಾಸ್ಟ್ ಟೈಮಲ್ಲಿ ಏನೇನು ಮಾಡ್ತಾರೆ ಗಂಡು ಮಕ್ಕಳಿದ್ದವರು. ಸೊ ಅವ್ರು ಯಾರೂ ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ರಂತೆ. ಸೊ ಅದನ್ನು ಕೂಡ ಹಂಚ್ಕೊತಿದ್ದಾರೆ. ಆ್ಯಂಡ್ ಕೆಲವು ಟೈಮಲ್ಲಿ ಅಲ್ಲಿ ಕೂಡ ಎಮೋಷ್ನಲ್ ಮೂಮೆಂಟ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಆ ಒಂದು ಚೈತ್ರ ಅವರ ಒಂದು ಫ್ಯಾಮಿಲಿಯವರು ಮಾತಾಡಿರುವಂಥದ್ದು. ಆ್ಯಂಡ್ ಅಲ್ಲಿ ನಮ್ಮ ಹನುಮಂತ ಅವ್ರ ಫ್ಯಾಮಿಲಿಯಿಂದ ಸೊ ಅವರ ತಂದೆ ಮತ್ತು ತಾಯಿ ಬಂದಿದ್ದಾರೆ. ಸೊ ಬೇರೆ ಬೇರೆ ಶೋನಲ್ಲಿ ನೋಡಿರ್ತೀರ ನೀವು, ಬಟ್ ಇಲ್ಲಿ ನೋಡುವಂಥದ್ದೇ ಬೇರೆ ಇರುತ್ತೆ. ಬಿಕಾಸ್ ಆಫ್ ಆಲ್ರೆಡಿ ಇವಾಗ ಅವ್ರು ಬಂದು 2 ತಿಂಗಳಾಗಿದೆ ಅಂತ ಅನಿಸುತ್ತೆ. 2 ತಿಂಗಳಾಗಿದೆ, 2 ತಿಂಗಳ ಮೇಲೇ ಆಗಿದೆ. ಸೊ ಫಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಹನುಮಂತನೇ ಇರೋದ್ರಿಂದ ಸೊ ಇಷ್ಟು ಟೈಮು ಬಿಟ್ಟಿದ್ದು ಮೇ ಬಿ ಇಲ್ಲ ಅಂತ ಅನಿಸುತ್ತೆ. ಸೊ ಅವ್ರು ಬಂದಾಗ ಅವ್ರ ತಾಯಿ ಕೂಡ ತುಂಬ ಎಮೋಷ್ನಲ್ ಆಗ್ತಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ಜೋಳದ ರೊಟ್ಟಿ, ಸೊ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಅದೆಲ್ಲ ತಂದಿದ್ದಾರೆ, ಉಪ್ಪಿನಕಾಯಿ. ಸೊ ಅದೆಲ್ಲ ತಂದು ಇಡೀ ಮನೆಗೆ ಊಟ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಅವ್ರಿಗೂ ಕೂಡ. ಇವಾಗ ಒಂದು ಇಷ್ಟು ದಿನ ಆದಮೇಲೆ ನೋಡ್ತಿರುವಂಥದ್ದು ಮನೆ ಕಂಟೆಷನ್ಗಳಿಗಾದರೂ ಆಗಿರ್ಬೋದು, ಫ್ಯಾಮಿಲಿಯವ್ರಿಗಾದ್ರೂ ಆಗಿರ್ಬೋದು. ಸೊ ಇಬ್ಬರಿಗೂ ಒಂದು ರೀತಿಯಲ್ಲಿ ಇವಾಗ ಸಮಾಧಾನ ತಂದಿರುತ್ತೆ. ಯಾಕಂದರೆ ಮನೆ ಒಳಗಡೆ ಹೇಗಿದ್ದಾರೋ ಈ ಜಗಳದಲ್ಲಿ ಅಲ್ಲಿ ಇಲ್ಲಿ ಅಂತ ಫ್ಯಾಮಿಲಿಯವ್ರಿಗೂ ಕೂಡ ಒಂದು ಸ್ವಲ್ಪ ಟೆನ್ಸ್ ಆಗಿರುತ್ತೆ. ಆ್ಯಂಡ್ ಹೊರಗಡೆ ನಮ್ಮ ಫ್ಯಾಮಿಲಿಯವ್ರ ಕಡೆ ಯಾವ ರೀತಿಯಲ್ಲಿದ್ದಾರೆ, ಆಮೇಲೆ ಪ್ರತಿಕ್ರಿಯೆಗಳು ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ಸೊ ಸ್ಪರ್ಧಿಗಳಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಂಗೆ ಆಗುತ್ತೆ. ಸೊ ಅದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಈ ಒಂದು ಫ್ಯಾಮಿಲಿ ವೀಕ್ ಇರೋದ್ರಿಂದ. ಆ್ಯಂಡ್ ಇನ್ನೊಂದು ಅಂತಂದರೆ ಬೆಳಗ್ಗೆ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಅದು ಏನು ಗುರು, ಅದೇನು ಫ್ಯಾಮ್ಲಿನ ಇಡೀ ಊರನ್ನ ಕರೆಸಿದ್ರ ಅಂತ ಅರ್ಥ ಆಗಿದೆ ನನಗೆ. ಲಿಟ್ರಲಿ ಒಂದು 30 ಜನ ಇದ್ದಾರೆ ಗುರು, ನಾನು ಕೌಂಟ್ ಮಾಡಿದ್ದೀನಿ, ಒಂದು 30 ಜನ ಇದ್ದಾರೆ. ಓಕೆ, 30 ಮೇಲೆ ಇದ್ದರೆ ಕಡಿಮೆ ಅಂತೂ ಇಲ್ಲ, ಒಂದಿಬ್ಬರು ಜಾಸ್ತಿನೇ ಇರ್ಬೋದು, ಬಟ್ 30 ಕೆಳಗಡೆಗಂತೂ ಚಾನ್ಸೇ ಇಲ್ಲ. ಇಡೀ ಊರನ್ನ ಕರೆಸ್ಬಿಟ್ಟಿದ್ದಾರೆ ನಮ್ಮ ಧನರಾಜ್ ಆಚಾರ್ಯ ಅವರ ಫ್ಯಾಮಿಲಿ ಕಡೆಯಿಂದ. ಓಕೆ, ಜಾಯಿಂಟ್ ಫ್ಯಾಮಿಲಿ ಅಪ್ಪ ದೇವ ಇರಬೇಕು ಆ ಥರ, ಅಂದರೆ ಒಂಥರ ಖುಷಿ ಆಗುತ್ತೆ ಅಷ್ಟೊಂದು ಜನ ಇರಬೇಕು ಅಂತಂದರೆ. ಬಟ್ ಅವರು ಅಂದರೆ ಅವ್ರದ್ದೇ ಒಂದು ಮನೇಲಿರೋವಂಥವ್ರಲ್ಲ ಅಂತ ಅನಿಸುತ್ತೆ. ಮೇ ಬಿ ಅವ್ರ ಸಂಬಂಧಿಕರು ಅವರು ಇವರು ಏನೋ ಊರಲ್ಲಿರೋವಂಥವ್ರು ಇರಬೇಕೇನೋ. ಯಾಕಂದರೆ ಅವ್ರ ವಿಡಿಯೋಸ್ ಎಲ್ಲ ನೋಡಿರ್ತೀನಲ್ಲ. ಸೊ ಅವ್ರ ಫ್ಯಾಮ್ಲಿನಲ್ಲಿ ಇರೋವಂಥದ್ದು ಅವ್ರು ಯಾರೋ ಒಂದು ಇಬ್ಬರು ಇರ್ತಾರೆ, ಅಣ್ಣ ಅಥವಾ ಯಾರೋ ಇರ್ಬೋದೇನೋ, ಒಂದು 10 ಜನ ಇರ್ಬೋದು. ಬಟ್ ಇಲ್ಲಿ ನೋಡಿದ್ರೆ 30 ಜನ ಅವರೇ. ಸೊ ಅವರೆಲ್ಲ ಬಂದು ಒಂದು ಒಳ್ಳೆ ಡ್ಯಾನ್ಸ್ ಎಲ್ಲ ಮಾಡಿ, ಹುಲಿ ಕುಣಿತ ಎಲ್ಲ ಮಾಡಿ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರ ಹೆಂಡತಿ ಕೂಡ ಬಂದಿದ್ದ ತಕ್ಷಣವೇ ಉತ್ತಮ ಕೊಡ್ತೀಯ ಐಶ್ವರ್ಯಗೆ, ನೀನು ಲೈನ್ ಆಗ್ತಿದ್ಯಾ ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಎಲ್ಲ ಬಂತು. ಆ್ಯಂಡ್ ಮಗಳು ಮುಖ್ಯವಾಗಿ ಸೊ ಅವ್ರ ಮಗಳನ್ನ ಅಗೈನ್ ಒಂದು ಎಮೋಷ್ನಲ್ ಮೂಮೆಂಟ್ನ ಕ್ರಿಯೇಟ್ ಮಾಡ್ತಾರೆ ಬಿಗ್ ಬಾಸ್ ಟೀಮಿಂದ. ಅದೊಂದು ಚೆನ್ನಾಗಿ ಮಾಡ್ತಿದ್ದಾರೆ. ತಾಯಿ ಎಮೋಷ್ನಲ್ಲು, ಮಗಳದ್ದು ಎಮೋಷ್ನಲ್, ಆ ಥರದ ಮೂಮೆಂಟ್ಗಳು ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ನಿನ್ನೇನೂ ಅಷ್ಟೇ. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಅದ್ಭುತವಾಗಿ ಒಂದು ಈ ವೀಕ್ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೊ ನೆಕ್ಸ್ಟ್ ವೀಕಿಂದ ಮತ್ತೆ ಅದೇ ಒಂದು ಅಗ್ರೆಸಿವ್ ಒಂದು ವೀಕ್ ಇರುತ್ತೆ. ಸೊ ಅದನ್ನು ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಮೇ ಬಿ ಒಂದು ಇಬ್ಬರದ್ದು ತೋರಿಸ್ಬೋದು. ಆ್ಯಂಡ್ ಇನ್ನೇ ಯಾಕಂತಂದರೆ ನಮ್ಮ ಗೌತಮಿ ಅವ್ರದ್ದು ಇನ್ನೂ ಕಂಪ್ಲೀಟಾಗಿ ಏನು ಪರಿಚಯ ಎಲ್ಲ ಆಗಿರಲಿಲ್ಲ. ಸೊ ಅವರ ಒಂದು ಅಂದರೆ ಹಸ್ಬೆಂಡಿಂದ. ಸೊ ಮೇ ಬಿ ಇವತ್ತು ಗೌತಮಿ ಅವ್ರದ್ದು ತೋರಿಸ್ತಾರೆ ಆ್ಯಂಡ್ ಇನ್ನಿಬ್ಬರು ತೋರಿಸ್ತಾರೆ. ಸೊ ಅದಾದಮೇಲೆ ನಾಳೆ ಒಂದು ಎಪಿಸೋಡಲ್ಲಿ ಮೇ ಬಿ ಹನುಮಂತಂದು ಇಟ್ಕೊಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ನೋಡೋಣ ಏನೇನಾಗುತ್ತೆ ಅಂತ. ಆ್ಯಂಡ್ ಈ ವಾರ ಎಲಿಮಿನೇಷನ್ ಇಲ್ಲ ಅಂತ ಅಂದ್ಕೊತೀನಿ. ಯಾಕಂತಂದರೆ ಸೊ ಅಲ್ಲಿ ನಾಮಿನೇಷನೇ ನಡೆದಿಲ್ಲ. ಆ್ಯಂಡ್ ಎಲಿಮಿನೇಷನ್ ಇರುತ್ತಾ ಇರಲ್ವಾ ಅನ್ನೋದು ಕೂಡ ಡೌಟ್. ಓಕೆ, ನೋಡುವ ಏನೇನಾಗುತ್ತೆ ಅಂತ. ಮೇ ಬಿ ಇವತ್ತೇನಾದರೂ 3 ಜನರದ್ದು ಕೂಡ ಕಂಪ್ಲೀಟ್ ಮಾಡಿದ್ರೆ ಸೊ ಇವತ್ತೇ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡಿಬೋದು. ಸೊ ಇವತ್ತು ನಡೆದ್ರೆ ಸೊ ಇವತ್ತು ರಾತ್ರಿ 12 ಗಂಟೆಯಿಂದ ಸೊ ನಾಳೆ ರಾತ್ರಿ 12 ಗಂಟೆವರೆಗೂ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ಒಂದು ವೇಳೆ ಇವತ್ತಿನ ಎಪಿಸೋಡಲ್ಲಿ ನಾಮಿನೇಷನ್ ಆದರೆ, ಇವತ್ತಿನ ಎಪಿಸೋಡ್ ನಾಮಿನೇಷನ್ ಆಗಿಲ್ಲ ಅಂತಂದರೆ ಇಲ್ಲ, ಎಲಿಮಿನೇಷನ್ ಈ ವಾರ ಇರೋದಿಲ್ಲ. ಸೊ ಒಂದು ವೀಕಲ್ಲಿ ಡಬಲ್ ಎಲಿಮಿನೇಷನ್ ಇರುತ್ತೆ. ಓಕೆ, ಸೊ ಸದ್ಯಕ್ಕೆ ನನಗನ್ಸಿರೋದನ್ನ ವಿಡಿಯೋ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.